ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ದುಂಬಿ ಯೂಟ್ಯೂಬ್ ಚಾನಲ್. ನಾನಿವತ್ತು ನಿಮಗೆ ನಿಪೋಟ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನಿಪೋಟ್ ಮಾಡೋಕ್ಕೆ ಬೇಕಾಗಿರೋ ಐಟಮ್ಸ್: ಮೈದಾ 2 ಕಪ್, ಬೆಳ್ಳುಳ್ಳಿ 1/4 ಕಪ್, ಕರಿಬೇವು ಅರ್ಧ ಕಪ್, ಮೆಣಸಿನಕಾಯಿ, ಕಡಲೆ ಪಪ್ 1 ಕಪ್, ಕಡಲೆ ಬೀಜ 1 ಕಪ್, ರುಚಿಗೆ ತಕ್ಕಷ್ಟು ಉಪ್ಪು, ಖಾರದ ಪುಡಿ, ಕಾಯಿಸಿದ ಅಡುಗೆ ಎಣ್ಣೆ. ಒಂದು ಜಾರ್ಗೆ ಕಡಲೆ ಬೀಜನ ಹಾಕಿ ತರಿಯಾಗಿ ರುಬ್ಬಿ ಸಪ್ರೇಟಾಗಿ ಇಟ್ಕೊಬೇಕು. ನಂತರ ಕಡಲೆ ಪಪ್ಪನ್ನು ಹಾಕಿ ಪುಡಿ ಮಾಡಿ ಇಟ್ಕೊಬೇಕು. ನಂತರ ಬೆಳ್ಳುಳ್ಳಿ, ಕರಿಬೇವು, ಮೆಣಸಿನಕಾಯಿ ಒಂದೇ ಸಲ ಹಾಕಿ ಪೇಸ್ಟ್ ಮಾಡಿ ಇಟ್ಕೊಬೇಕು. ನೋಡಿ, ನೀವು ನೋಡ್ತಿರೋದು ಕಡಲೆ ಬೀಜದ ಪುಡಿ, ಕಡಲೆ ಪಪ್ಪಿನ ಪುಡಿ ಮತ್ತು ಮೆಣಸಿನಕಾಯಿ, ಕರಿಬೇವು, ಬೆಳ್ಳುಳ್ಳಿ ಪೇಸ್ಟ್. ಈ ಎಲ್ಲ ಐಟಮ್ಸ್ನ ರೆಡಿ ಮಾಡಿ ಇಟ್ಕೊಂಡ್ಮೇಲೆ ಒಂದು ತಪ್ಪಲೆಗೆ ಮೈದಾ, ಕಡಲೆ ಬೀಜದ ಪುಡಿ ಮತ್ತು ಕಡಲೆ ಪಪ್ಪಿನ ಪುಡಿ, ನಾವು ರೆಡಿ ಮಾಡಿ ಇಟ್ಕೊಂಡಿದ್ದಂಥ ಮೆಣಸಿನ್ಕಾಯಿ, ಕರಿಬೇವಿನ ಪೇಸ್ಟು ಹಾಕಿ ನಮಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಖಾರ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ. ಹಾಗೆ ಇಲ್ಲಿ ನಾವು ಸ್ಪೆಷಲಾಗಿ ಏನು ಆ್ಯಡ್ ಮಾಡಬೇಕಂದ್ರೆ, ತುಂಬ ಚೆನ್ನಾಗಿ ಕಾದಿರೋ ಎಣ್ಣೆನ ಈ ಥರ ಹಾಕಬೇಕು. ಎಣ್ಣೆ ಚೆನ್ನಾಗಿ ಕಾದಿರಬೇಕು, ನೆನ್ಪಿಟ್ಕೊಳ್ಳಿ. ಎಲ್ಲ ಐಟಮ್ಸ್ನ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಬೇಕಾಗುತ್ತೆ. ಉಪ್ಪು ಖಾರ ಎಲ್ಲ ನೀಟಾಗಿ ಮಿಕ್ಸ್ ಆಗೋ ಥರ ನೀಟಾಗಿ ಯಾವುದೇ ಥರ ಉಂಡೆ ಇಲ್ದಿರ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ನಂತರ ನಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಚಪಾತಿ ಹಿಟ್ಟಿನ ಥರ ನೀಟಾಗಿ ಕಲಿಸ್ಕೊಬೇಕಾಗುತ್ತೆ. ಈ ಎಲ್ಲ ಐಟಮ್ಸ್ನ ಹಾಕಿ ಚೆನ್ನಾಗಿ ಕಲಸಿ ಒಂದು 30 ಮಿನಿಟ್ಸ್ ನೆನೆಯಕ್ಕೆ ಬಿಡಬೇಕು. ನಂತರ ನಮ್ಗೆ ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪ ಉಂಡೆ ತೊಗೊಂಡು ನೀಟಾಗಿ ಲಟ್ಟಿಸ್ಕೊಬೇಕು. ತುಂಬ ಮಂದಗೇನು ಬೇಡ, ನೋಡ್ಕೊಳ್ಳಿ, ಆದಷ್ಟು ಸ್ವಲ್ಪ ತೆಳ್ಳಗೆ ಇರಲಿ. ನಾನು ಆಗಲೇ ಎಣ್ಣೆ ಕಾಯಕ್ಕೆ ಇಟ್ಟಿದ್ದರಿಂದ ಎಣ್ಣೆ ಕಾದಿದೆ, ನಿಪೋಟ್ ಹಾಕ್ಕೊಳ್ತಾ ಇದ್ದೀನಿ. ನೀವು ನಿಪೋಟ್ ಹಾಕೋವಾಗ ಸ್ವಲ್ಪ ಲೋ ಫ್ಲೇಮಲ್ಲೇ ಹಾಕಿ ಬೇಯಿಸಿ. ತುಂಬ ಉರಿ ಇಟ್ಟರೆ ಸೀದ್ಬಿಡುತ್ತೆ, ಚೆನ್ನಾಗಿರಲ್ಲ. ಸೊ ಆದಷ್ಟು ಕಮ್ಮಿ ಉರಿಯಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳಿ. ನಿಪೋಟ್ಗೆ ಕಲಸೋವಾಗ ಯಾವತ್ತೇ ಆಗಲಿ ಸ್ವಲ್ಪ ಕಾದಿರೋ ಎಣ್ಣೆನೇ ಹಾಕ್ಕೊಬೇಕಾಗುತ್ತೆ, ಸೊ ನೆನ್ಪಿಟ್ಕೊಳ್ಳಿ. ಕಮ್ಮಿ ಉರಿಯಲ್ಲಿ ಇಟ್ಟು ಬೇಯಿಸೋದ್ರಿಂದ ನಿಪೋಟು ಚೆನ್ನಾಗಿ ಬೆಂದಿರುತ್ತೆ. ನೋಡಿ, ನಾನಿಲ್ಲಿ ಒಂದು 4 ನಿಮಿಷ ಬೇಯಿಸಿದ್ದೀನಿ. ಸೊ ನಿಪೋಟ್ ಚೆನ್ನಾಗಿ ಬೆಂದಿದೆ, ಕಲರ್ ಚೇಂಜ್ ಆಗಿದೆ, ನೀವು ನೋಡ್ತಿರ್ಬೋದು. ನಾನಿವಾಗ ಇದನ್ನು ಎತ್ತಿಟ್ಕೊತಾ ಇದ್ದೀನಿ. ನಿಪೋಟ್ ತುಂಬಾ ಚೆನ್ನಾಗಿ ಬಂದಿದೆ, ಟೇಸ್ಟು ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ, ಹೇಗಿತ್ತು ಅಂತ ನಂಗೆ ಕಮೆಂಟ್ಸಲ್ಲಿ ತಿಳಿಸಿ. ಹೀಗೆ ನನ್ನ ವಿಡಿಯೋಸ್ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.